ಹಲೋ, ಆ, ನಮಸ್ತೆ ಅಣ್ಣ. ನಮಸ್ಕಾರ. ಹೇಳ್ರಿ, ರಾತ್ರಿ 12 ಗಂಟೆಲಿ ಫೋನ್ ಮಾಡಿದಿರಲ್ರಿ? ಓಣ ಇಲ್ಲಿ ಉಪ್ಪರ್ಪೇಟೆ ಸ್ಟೇಷನ್ ಅಲ್ಲಿ ಹ್ಮ್ ಅದು ರಾತ್ರಿ ಒಂದು ಯಲಹಂಕದಿಂದ ಒಂದ್ ಬಾಡಿಗೆ ತಕೊಂಡು ಸ್ಟೇಷನ್ ಅಲ್ಲಿ ಮೆಜೆಸ್ಟಿಕ್ ಬಂದೆ ಅಣ್ಣ. ಹ್ಮ್ ಅಲ್ಲಿ ಡ್ರಾಪ್ ಮಾಡಿ ಅಲ್ಲೇ ನಿಲ್ತ್ಕೊಂಡಿದ್ದೆ. ಡ್ರಾಪ್ ಮಾಡಿ 2 ನಿಮಿಷ ಹ್ಮ್ ಪಕ್ಕದ ಕ್ಯಾಬ್ ಇಂದ ಯಾರೋ ಕಸ್ಟಮರ್ ಲೇಡೀಸ್ ಇಳಿದ್ರು. ಹ್ಮ್ ಇಳ್ದಿ ಒಂದು ಯಾವ್ದೋ ಕೈ ಬ್ಯಾಗ್ ಒಂದು ಮಾಮೂಲಿ ಲಗೇಜ್ ಬ್ಯಾಗ್ ಒಂದು ತಗೊಂಡು ಹಿಂಗ್ ಪಾಸ್ ಆಯ್ತಾ ಇದ್ರು. ಫಸ್ಟ್ ಬ್ಯಾಗ್ ಟಚ್ ಆಯ್ತು ಗಾಡಿಗೆ. ನಾನು ಅವಾಗ ಏನು ಮಾತಾಡ್ಲಿಲ್ಲ. ಸೆಕೆಂಡ್ ಬ್ಯಾಗ್ ತಗೊಂಡ್ ಹೋಗ್ಬೇಕಾದ್ರೆ ಅದ್ರಲ್ಲಿ ತೆಂಗಿನಕಾಯಿ ಏನೋ ಇದೆಯಂತೆ. ಅದು ಹ್ಮ್ ದಡ್ ಅಂತ ಜೋರಾಗಿ ಹೊಡಿತು ಆಟಗೆ. ಹ್ಮ್ ನಾನ್ ಅದಕ್ಕೆ ಮೇಡಮ್ ನೋಡ್ಕೊಂಡು ಹೋಗೋದಲ್ವಾ ಮೇಡಮ್ ನೋಡಿ ಅಂತ, ಮೇಡಮ್ ನೋಡ್ಕೊಂಡು ಹೋಗೋದಲ್ವಾ ಅಂತಾನೆ ಕೇಳಿದ್ದಣ್ಣ ನಾನು. ಹ್ಮ್ ಆವಮ್ಮ ಆಯ್ತು ಈಗ ಏನಾಯ್ತೀಗ ಅಂತ. ಅಲ್ಲ ಮೇಡಮ್ ಗಾಡಿ ಅಷ್ಟೊಳಗೆ ಹೊಡೆದ್ರೆ ಹೆಂಗೆ ಮೇಡಮ್, ಅಲ್ಲಿ ಹಿಂದೆ ಜಾಗ ಐತಲ್ಲ ಮೇಡಮ್ ಹೋಗಕ್ಕೆ ಅಂತ ನಂದೆ. ನೀವ್ ಯಾಕೆ ಇಲ್ಲಿ ನಿಲ್ಸ್ಕೋಬೇಕಿತ್ತು ಹಂಗೆ ಹಿಂಗೆ ಅಂತ ಅವರೇ ಮಾತಾಡಿದ್ದು, ಇನ್ನೇನು ಮಾತಾಡಿಲ್ಲ, ಅಷ್ಟೇ ಮಾತಾಡಿದ್ದು. ಹ್ಮ್ ಆಮೇಲೆ ಅವು ಮೊನ್ನೆ ಈಗ ಕಂಪ್ಲೇಂಟ್ ಕೊಟ್ಟಿದೆ ಅಣ್ಣ ನನ್ ಮೇಲೆ ಉಪ್ಪರ್ಪೇಟೆ ಸ್ಟೇಷನ್ ಹತ್ರ. ಅದು ಹ್ಮ್ ಬೇಜಾರಾಗಿಲ್ಲ. ನಾನೇ ಅಂದೆ ಹ್ಮ್ ಪೊಲೀಸರು ಬರ್ತಾರೆ ಇರಿ ಅಂತ ಅಂದ್ರು. ಆಯ್ತು ಕರ್ಸಿಮಾ, ನನ್ ತಪ್ಪಿದ್ರೆ ನಾನು ತಲೆ ಬಾಗ್ತೀನಿ, ನಿಮ್ ತಪ್ಪಿದ್ರೆ ನೀವು ತಲೆ ಬಾಗಿ ಅಂತ ನಾನು ಅಂದ್ಬಿಟ್ಟು ನಿಂತಿದೀನಿ. ಹ್ಮ್ ಬಂದ್ರು ಪೊಲೀಸ್ನವರು. ಅವ್ರು ಬಂದಿದ ತಕ್ಷಣ ಏನಾಯ್ತು ಏನು ಅಂತ ಕೇಳಿದ್ರು. ಹೇಳಿಮ್ಮ ಏನಾಯ್ತು ಅಂತ ನಾನೇ ಅವ್ರಿಗೆ ಹೇಳ್ದೆ. ಹ್ಮ್ ಅವ್ರು ಹೇಳಿದ ತಕ್ಷಣ ಏನಾಯ್ತಪ್ಪ ಅಂತ ನನ್ಗೇನ್ ಕೇಳಿಲ್ಲ. ಹೋಗ್ಲಿ ಪರವಾಗಿಲ್ಲ, ಅವ್ರು ಹೇಳಿದ ತಡ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಒಪ್ಕೊಬಿಟ್ಟು ಹ್ಮ್ ನನಗೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾ ಬಾಯಿಗೆ ಬಂದಂಗ್ ಬೈಕ್ ಕರ್ಕೊಂಡು ಹೋಗ್ತಾ ಅವ್ರು. ಹ್ಮ್ ಕೆಟ್ಟ ಕೊಳ್ಕೆಲ್ಲ ಬೈಕೊಂಡು ಹೋದ್ರು. ಒಂದು ಲೋಪರ್ ಸುಳ ಮಗನೇ ಹಂಗೆ ಹಿಂಗೆ ಅಂತೆಲ್ಲ ಬೈದ್ರು ಪೊಲೀಸ್ನವರು. ಹ್ಮ್ ಸರ್ ನಾನೇನು ಮಾತಾಡಿದ ಸರ್, ನಾನು ಹಂಗೆಲ್ಲ ಮಾತಾಡೋನು ಅಲ್ಲ. ಹ್ಮ್ ಹ್ಮ್. ಹ್ಮ್ ತಪ್ಪು ಇರ್ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಲಿ ಸರ್, ಪರವಾಗಿಲ್ಲ, ನನ್ ತಪ್ಪು ನಾನ್ ತಲೆ ಬಾಗಿರ್ತೀನಿ ಹ್ಮ್ ಆಮೇಲೆ ಅಂತ ಎಲ್ಲ ಹೇಳ್ತಿದೀನಿ. ಹ್ಮ್ ಪಾಪ ನೀನ್ ಹುಟ್ಟು ನೋಡಿದ್ರೆ ಹಂಗೆ ಇದೆಯಾ, ನೀನ್ ಹಿಂಗೆ ಇದೆಯಾ, ಹ್ಮ್ ನಂತ ಸುಳ ಮಗ, ಹ್ಮ್ ಮಾಡ್ದಲ್ಲಿ ಇರ್ತೀಯ ಹಂಗೆ ಹಿಂಗೆ ಅಂತ ಕೆಟ್ಟ ಕೊಳ್ಕ ಬೈತಾರೆ ಪೊಲೀಸ್ನವರು. ಹ್ಮ್ ಅವನು ಇವಾಗ ಕಂಪ್ಲೇಂಟ್ ಲ್ಯಾಡ್ ಮಾಡಿಸಿ ಹೋಗಿದೆ ಸರ್. 12 ಗಂಟೆಗೆ ನನ್ನ 9:30 ಕರ್ಕೊಂಡು ಹೋಗಿದ್ದ ಅಲ್ಲಿಗೆ. ಹ್ಮ್ ಫೋನ್ ಕೊಡ್ದಂಗೆ ಏನು ಮನೆಗೆ ಒಂದ್ ಮಾತು ಹೇಳ್ತೀನಿ ಸರ್, ಫೋನ್ ಮಾಡ್ತವ್ರೆ ಈಗ ಎದುರ್ತಾರೆ, ಮನೆಗೆ ಒಂದ್ ಫೋನ್ ಮಾಡಿ ಹೇಳ್ತೀನಿ ಸರ್, ನಾನು 9 ಗಂಟೆಗೆಲ್ಲ ಮನೆಗೆ ಹೋಗೋನು, ಹ್ಮ್ ಒಂದ್ ಮಾತು ಹೇಳ್ತೀನಿ ಸರ್ ಅಂತ ಫೋನ್ ಮುಟ್ಟಕ್ ಬಿಡ್ತಾ ಇಲ್ಲ. ಹ್ಮ್ ಕಳ್ಳ ನಿಲ್ಸಿದ್ರು ಸರ್, ಒಂಥರ ಕೆಟ್ಟ ಕುಳ್ಕೆಲ್ಲ ಬೈಕೊಂಡು. ಅದು ಬೇಜಾರಾಗ್ಬಿಟ್ಟು. ಹ್ಮ್ ಆಯ್ತಾ? ಹ್ಞೂ ನೀವು ನಮ್ ಸಂಘಟನೆಯಲ್ಲಿ ಇದೀರಾ? ಹ್ಞೂ ಇದೀನಿ. ಸಂಘಟನೆ ಗ್ರೂಪ್ ಅಲ್ಲಿ ಇದ್ಮೇಲೆ ಹ್ಞೂ ಹೋಗ್ಲಿ, ಸಂಘಟನೆಯಲ್ಲಿ ಇದೀರಿ ಅಂದ್ರಲ್ಲ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೀರಾ? ಇದೀನಿ. ಅಟ್ಲೀಸ್ಟ್ ನಿಮ್ಗೆ ಅಲ್ಲಿ ಇನ್ಸಿಡೆಂಟ್ ನಡೀತಲ್ಲ, ಆ ಮಹಿಳೆ ಜೊತೆ ನಿಮ್ದು ಅವ್ರದ್ದು ಮಾತುಕತೆ ನಡೀತಿತ್ತಲ್ಲ, ಹ್ಞೂ ಅಟ್ಲೀಸ್ಟ್ ಆ ಗ್ರೂಪ್ ಅಲ್ಲಿ ಒಂದು ಲೊಕೇಶನ್ ಹಾಕಿ, ಬ್ರದರ್ಸ್ ನೋಡಿ ಹಿಂಗಾಗಿದೆ, ಈ ಲೇಡಿ ಬಂದ್ ಈ ತರ ಮಾತಾಡ್ತಿದಾರೆ, ಪೊಲೀಸ್ ಕರ್ಸಿದೀನಿ, ದಯವಿಟ್ಟು ಈ ಕಡೆ ಯಾರಾದ್ರೂ ನಿಯರ್ ಇದ್ರೆ ಬನ್ನಿ ಅಂತ ಒಂದು ಅಪ್ಡೇಟ್ ಕೊಟ್ಟು ಬಿಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಆ ಕಡೆ ಅಲ್ಲಿ ಯಾರಾದ್ರೂ ಡ್ರೈವರ್ಸ್ ಇದ್ರು ಬಂದಿರೋರು, ಇಲ್ಲ ಏನ್ ಆಗ್ತಾ ಇದೆ ತಿಳಿಸ್ಕೊಡ್ರಿ ಅಂತ ಆದ್ರೂ ಕೇಳಿರೋರು. ಇಲ್ಲೇನು ಸ್ಟೇಷನ್ ಹತ್ರ ಕರ್ಕೊಂಡ್ ಹೋದ್ರು, ಮತ್ತೆ ಸ್ಟೇಷನ್ ಅಲ್ಲಿ ನಿನ್ನ ಆತರ ನಿಲ್ಸಿದ್ರು, ಮತ್ತೆ ಆ ಪೊಲೀಸ್ನವರು ಬಾಯಿಗೆ ಬಂದಂಗೆಲ್ಲ ಏನ್ ಮಾತಾಡಿದ್ರು, ಇದರಿಂದ ನನ್ ಮನ್ಸಿಗೆ ನೋವಾಯ್ತು. ಅದೆಲ್ಲ ನೋಡಿದಾಗ ನನ್ಗೆ ಯಾಕೋ ತುಂಬಾ ನೋವಾಗ್ತಿದೆ ಅಣ್ಣ ಅನ್ನೋ ರೀತಿ ನೀವೇನ್ ಹೇಳ್ತಿದಿರಲ್ಲ. ಅಟ್ಲೀಸ್ಟ್ ಈ ತರ ಘಟನೆ ನಡೆದಾದ್ಮೇಲೆ ಈ ತರ ಎಲ್ಲಾ ಮಾತಾಡಿದಾರೆ ಸರ್ ನಮ್ಗೆ ಅಂತ ಒಂದೇ ಒಂದ್ ಗ್ರೂಪ್ ಅಲ್ಲಿ ಒಂದ್ ಅಪ್ಡೇಟ್ ಕೊಟ್ಟಿದ್ರೆ, ಅಲ್ಲೇ ಇರಪ್ಪ ಸ್ಟೇಷನ್ ಹತ್ರ ಬರ್ತೀವಿ ಅನ್ಬಿಟ್ಟು, ಅಲ್ಲಿ ಯಾರು ಪೊಲೀಸರು ನಿನ್ಗೆ ಆತರ ಎಲ್ಲ ಕೆಟ್ಟ ಬೈದ್ರಲ್ಲ, ಅವ್ರು ಯಾರು ಹೆಸರು ಏನು ಅಂತ ತಿಳ್ಕೊಂಡು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು, ನೋಡಿ ಸರ್ ಘಟನೆ ಏನ್ ನಡೆದಿದ್ಯೋ ಅದನ್ನ ಕಂಪ್ಲೇಂಟ್ ಅನ್ನ ತಗೊಂಡು ಅದನ್ನ ಪರಿಶೀಲನೆ ಮಾಡಿ, ತಪ್ಪು ಇವ್ರದಿರುತ್ತೋ ಆ ಲೇಡೀಸ್ ಇರುತ್ತೋ ಅದು ಕಾನೂನು ರೀತಿಲಿ ನೀವೇನೋ ಬಗೆಹರಿಸ್ಕೊಳ್ರಪ್ಪ ಅಂತ ಹೇಳಿ ಇಬ್ರು ಮೇಲೂ ಕೇಸ್ ಹಾಕೋದೋ, ಇಲ್ಲ ಇವ್ರ ಮೇಲೆ ಅದೇನ್ ಕೇಸ್ ಹಾಕ್ಬೇಕಾಗಿತ್ತು ಹಾಕಿದ್ರೆ ನಾವು ಬೇಲ್ಗಿಲ್ ತಗೊಂಡು ಕೋರ್ಟ್ ಅಲ್ಲಿ ಫೇಸ್ ಮಾಡ್ಕೊಂತಿದ್ದೋ. ಫಸ್ಟ್ ಆಫ್ ಆಲ್ ಇವ್ರು ಈ ತರ ಎಲ್ಲ ಕೆಟ್ಟ ಬೈಯೋದಕ್ಕೆ ಏನ್ ರೈಟ್ಸ್ ಇದೆ ಅನ್ನೋದು ಒಂದು. ಎರಡನೇದು, ನಾವು ಅಂದ್ರೆ ಈ ಕಾರ್ಮಿಕರ ವರ್ಗದವರು, ನಾವು ದುಡ್ದು ಇವ್ರಿಗೆ ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟ್ ದುಡ್ಡು ಕಟ್ಟೋದ್ರಿಂದ ಇವ್ರಿಗೆ ಸಂಬಳ ಬರ್ತದೆ. ಇವ್ರ ಅಣ್ಣಂದ್ರುಗಳು ಸ್ಟೇಷನ್ ಅಲ್ಲಿ ಸುಮ್ ಕೂತಿದ್ರು ಸಂಬಳ ಬರ್ತದೆ, ತಿರ್ಗಾಡ್ಕೊಂಡಿದ್ರು ಸಂಬಳ ಬರ್ತದೆ, ಏನೂ ಮಾಡದೆ ಹೋದ್ರು ಕೂಡ ತಿಂಗಳಾಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ತಗಂತಾರೆ. ಇವ್ರುಗಳು ಬಾಯಿಗೆ ಬಂದಂಗೆ ನೀನ್ ಅಂತವನೇನೆ, ನೀನ್ ಇಂಥವನೇನೆ, ನೀನ್ ನೋಡಕ್ ಹಂಗೆ ಇದೆಯಾ ಅನ್ನೋ ರೀತಿಲೆಲ್ಲ ಇವ್ರು ಹೇಳ್ತಾರೆ ಅಂದ್ರೆ, ಆಯ್ತು ಒಪ್ಕೊಳ್ಳೋಣ ಸರ್, ನಾವ್ ಅಂತವ್ರೆ ಇಂಥವ್ರೆ, ನಾವ್ ನೋಡಕ್ ಹಿಂಗೆ ಇದೀವಿ ಹಂಗೆ ಇದೀವಿ. ನಿಮ್ಮ ಇಲಾಖೆ ಒಳಗಡೆ ಕರಪ್ಷನ್ ಅನ್ನೋದೇ ಇಲ್ವಾ? ನಿಮ್ಮ ಇಲಾಖೆಯಲ್ಲಿ ಎಲ್ರು ಕೂಡ ಪರ್ಫೆಕ್ಟ್ ಮ್ಯಾನ್ಗಳೇನಾ?
ಹ್ಮ್. ನಿಮ್ ಇಲಾಖೆಯಲ್ಲಿ ಯಾರು ಕೂಡ ಅಸಭ್ಯವಾಗಿ ನಡ್ಕೊಳ್ಳೋ ಅಂತ ಅಧಿಕಾರಿಗಳಾಗ್ಲಿ, ಸಾಮಾನ್ಯ ಆ ಪೊಲೀಸ್ ಅವರು, ಕೆಳ ಅಧಿಕಾರಿಗಳು, ಇವ್ರುಗಳೆಲ್ಲ ಯಾರು ಏನು ಆ, ನೋಡೋದಕ್ಕೆ ಇವರೆಲ್ಲ ಎಲ್ಲ ಸಾಬಸ್ತ್ರನ ಇವರು ಅನ್ನೋ ರೀತಿಲಿ ಕಂಪ್ಲೇಂಟ್ ಅಲ್ಲೇ ಕೇಳ್ಬೋದಾಗಿತ್ತು. ಹೌದು. ಆಮೇಲೆ ಅವ್ರು ಯಾರ ಅವಾಚ್ಯ ಶಬ್ದದಿಂದ ಎಲ್ಲ ಈತ ಆಟೋ ಡ್ರೈವರ್ ಮೇಲೆ ಪದ ಬಳಕೆ ಮಾಡಿದ್ದಾರೆ, ಹೌದು. ದಯವಿಟ್ಟು ಅವ್ರನ್ನ ಕೆಲಸದಿಂದ ಅಮಾನತ್ಗೊಳಿಸಿ, ಇಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳಿ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವಾಗ ಪೊಲೀಸ್ನವ್ರನ್ನ ಅವ್ರು ಯಾರು ಬೈದಿದ್ದಾರೆ ಏನು ಅಂತ ಹೇಳಿ ನಿಮ್ಮ ಹತ್ರನ ಒಂದು ಸ್ಟೇಟ್ಮೆಂಟ್ ತಗೊಂಡು ಅವ್ರ ಮೇಲೂ ಏನ್ ಆಕ್ಷನ್ ತಗೊಳ್ಬೋದಾಗಿತ್ತು. ಹೌದು. ನೆಕ್ಸ್ಟ್ ಸ್ಟೆಪ್ ಅವ್ರು ಯಾರು ಅವ್ರ ಲಿಮಿಟ್ಸ್ ಗೆ ACP DCP ಬರ್ತಾರೆ, ಅವ್ರಿಗೂ ಒಂದೊಂದು ಕಂಪ್ಲೇಂಟ್ ಬರ್ದು, ನೋಡಿ ಸರ್ ಈ ತರ ಘಟನೆ ನಡೆದಿದೆ, ಹಿಂಗಿಂದ ಈ ಪೊಲೀಸ್ ಅವ್ರು ಈ ತರ ಅವಾಚ್ಯವಾಗಿ ಎಲ್ಲ ಮಾತಾಡಿದ್ದಾರೆ, ಇದರಿಂದ ನನ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಕಂಪ್ಲೇಂಟ್ ಬರ್ದು, ಈ ರೀತಿ ವರ್ತನೆ ಮಾಡದೇ ಇರುವಂತ ರೀತಿಯಲ್ಲಿ ನಿಮ್ಮ ಇಲಾಖೆ ಸಿಬ್ಬಂದಿ ವರ್ಗದವ್ರಿಗೆ ನೀವು ದಯವಿಟ್ಟು ಗೈಡ್ ಲೈನ್ಸ್ ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಕಮಿಷನರ್ಗೂ ಕೂಡ ಒಂದು ಲೆಟರ್ ಬರ್ದಿದ್ರೆ ನಿಧಾನಕ್ಕೆ ಪ್ರೋಸೆಸ್ ಆಗಿರೋದು. ಫಸ್ಟ್ ಆಫ್ ಆಲ್ ಏನ್ ಗೊತ್ತೇನ್ರಿ, ನಿಮ್ಗೆ ಡ್ರೈವರ್ ಗಳಲ್ಲಿ ಹೇಳೋದಿಷ್ಟೇ, ಕಾನೂನಿನ ಅರಿವು ತಿಳ್ಕೊಳ್ಳದೆ ಬದುಕ್ತಿರದೆ ನಿಮ್ಮ ಮನ್ಸಿಗೆ ಈ ತರ ನೋವುಗಳು ಉಂಟಾಗ್ತಾ ಇರೋದು. ಫಸ್ಟ್ ಆಫ್ ಆಲ್ ನನ್ನ ಕರ್ಕೊಂಡು ಹೋದ್ರು, ಸ್ಟೇಷನ್ ಅಲ್ಲಿ ನಿಲ್ಸ್ಬಿಟ್ಟಿದ್ರು, ಹಿಂಗೆಲ್ಲ ಬಿಹೇವ್ ಮಾಡಿದ್ರು, ನಂಗೆ ತುಂಬಾ ನೋವಾಯ್ತು ಅಂತ. ಬ್ರದರ್, ಇದು ಬೆಂಗಳೂರು. ಇಲ್ಲಿ ಅವ್ನ್ ಯಾರೋ ಏನೋ ಹಂಗ್ ನಡ್ಸ್ಕೊಂತವ್ನೆ, ನಮ್ಮನ್ ಏನೋ ಅವ್ನ ಹಂಗ ಅನ್ಬಿಟ, ಇದಕ್ಕೆಲ್ಲ ನಾವು ಮನ್ಸ್ ಕೊಟ್ಬಿಟ್ವಿ ಅಂದ್ರೆ ಇಲ್ಲಿ ಬದುಕಕ್ಕೆ ಆಗಲ್ಲ. ಇಲ್ಲಿ ಹೆಂಗಿರ್ಬೇಕು ಗೊತ್ತಾ, ಅವ್ನ ಎದುರಾಳಿ ನಮ್ಮನ್ನ ನೀನು ಕಚಡ ಅಂದ್ರೆ ನನ್ಕಿಂತ ಕಚಡ ನನ್ ಮಗ ನೀನು ಅನ್ನೋ ತರ ನಾವು ಬದುಕ್ಬೇಕು. ಹೌದು. ಅವನೇನ್ ಸಾಚನ ಅವನಂಗಾದ್ರೆ? ಸತ್ಯ ಹರಿಶ್ಚಂದ್ರನ್ ಒಬ್ಬನ್ ಬಿಟ್ರೆ ಈ ಭೂಮಿ ಮೇಲೆ ಯಾವ ನನ್ ಮಗನು ಸಾಚ ಅಲ್ಲ, ಎಲ್ಲವನು ಲುಚ್ಚ ನನ್ ಮಕ್ಳೆ. ನಾನ್ ರಾತ್ರಿ ಮನೆಯಿಂದ ಫೋನ್ ಬರ್ತಾ ಇದೆ ಸರ್, ಒಂದ್ಸತಿ ಎತ್ತಿ ಹೇಳ್ತೀನಿ ಸರ್, ಬರ್ತೀನಿ, ಲೇಟ್ ಆಗ್ತದೆ ಅಂತ ಹೇಳ್ತೀನಿ ಸರ್ ಅಂತಿದೀನಿ, ಮುಟ್ಟಕ್ಕೆ ಬಿಡ್ತಿಲ್ಲ ಸರ್. ಅವೆಲ್ಲ ಕಾಮನ್ ನೋಡ್ರಿ, ನಿಮ್ಗೆ ಅವೆಲ್ಲ ಹೊಸ ಅನುಭವ ಆಗಿರೋದ್ರಿಂದ ಹಂಗ ಅನ್ನಿಸ್ತದೆ. ಕೆಲವ್ರಿಗೆ ಅಂತದ್ನೆಲ್ಲ ನೋಡಿ ಕೇಳಿ ಅನುಭವಗಳಾಗಿ ಅಲ್ಟಿಮೇಟ್ ಏನಾಗ್ತದ ನೋಡೋಣ ಅಂತ ಸೈಲೆಂಟ್ ಆಗಿ ಇರ್ತಾರೆ. ನಿಮ್ಗ ಆ ಭಾವನೆ ಬರ್ತದ ಅಷ್ಟೇ. ಒಂದ್ ಹೇಳೇನ್ರಿ, ಇನ್ನೂ ಒಂದ್ ಕತೆ ಹೇಳ್ತೀನಿ ಕೇಳ್ರಿ. ಅದ ಒಂದ್ ಇನ್ಸಿಡೆಂಟ್ ನಡೀತದೆ. ನಾನು ಆ ಇನ್ಸಿಡೆಂಟ್ ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ, ಸಾರ್ ಅವ್ನ್ ಯಾರೋ ಒಬ್ಬ ಹಿಂಗ್ ಅನ್ಬಿಟ್ಟ, ಹಂಗ ಅನ್ಬಿಟ್ಟ, ಕೆಟ್ಟ ಬೈದ್ಬಿಟ್ಟ ಅಂತ. ಅವಾಗ ಒಬ್ಬ ಒಂದ್ ಪೊಲೀಸ್ ಒಂದ್ ಮಾತು ಹೇಳ್ತಾನೆ, ನಾನು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ನೋಡಪ್ಪ ಸೋಮಶೇಖರ್, ನಾವು ಪೊಲೀಸ್ನವ್ರು, ನಮ್ಗುನು ಜನ ಕೆಟ್ಟಾಗೆಲ್ಲ ಬೈತಾರೆ, ಯಾವ ತರ ಬೈತಾರೆ ಅಂತ ನಮ್ಗೂ ಚೆನ್ನಾಗ್ ಗೊತ್ತು. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತೇನಯ್ಯ ಅಂದ್ರು. ಏನ್ ಮಾಡ್ಬೋದು ಇವ್ರು ಅನ್ಕೊಂಡು, ಏನ್ ಮಾಡ್ತೀರಾ ಸರ್ ಅಂದೆ. ನಮ್ ಬಟ್ಟೆನ ಒಗ್ಯ ಕೊಡ್ತೀವಿ ಮನೇಲಿ, ಒಗಿತಾರಲ್ಲ, ಆ ಒಗ್ಯೋ ಕೊಳೆ ಒಳಗಡೆ ಅವ್ರು ಬೈದಿರೋದೆಲ್ಲ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತೀವಿ. ಅಂದ್ರೆ ನಿಮ್ಗೂ ಯಾರೇ ಏನೇ ಅಂದ್ರುನು ನೀವು ನಿಮ್ ಮನಸ್ಥಿತಿನ ಹಂಗೆ ಇಟ್ಕೊಂಡು ಬದುಕದ್ ಕಲೀರಿ ಅಂತ ಅರ್ಥ ಅಲ್ವಾ? ನಿಮ್ಗೆ ಗೊತ್ತಲ್ವಾ ಪೊಲೀಸ್ ಅವ್ರಿಗೆ ಜನ ಹೆಂಗೆಲ್ಲ ಅಂತಾರೆ ಅಂತ. ನನ್ಗೆ ಅದು ಬೇಜಾರಾಗಿಲ್ಲ, ಅವ್ರಿಗೂ ಒಂದ್ ಮಾತು ಏನಾಯ್ತು ಮೇಡಮ್, ಹೆಂಗಾಯ್ತು ಅಂತ ಅವ್ರು ಕ್ಲೀನ್ ಏನ್ ನೋಡಪ್ಪ, ಒಂದ್ ಹೇಳ್ತೀನಿ ಕೇಳು, ಯಾವ್ದೇ ಸ್ಟೇಷನ್ ಅಲ್ಲೇ ಆಗ್ಲಿ, ಯಾವ್ದೇ ಪೊಲೀಸ್ನವರೇ ಆಗ್ಲಿ, ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಹೆಣ್ಮಕ್ಳಿಗೆ. ಅವರು ತಪ್ಪೇ ಮಾಡಿದ್ರುನು, ಒಂದ್ ವೇಳೆ ನೀನು ಬೈದಿದ್ರು, ಒಂದ್ ಹಿಡ್ಕೊಂಡು ಹೊಡೆದಿದ್ರು ಕೂಡ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಆ ಹೆಣ್ಮಗುಗೆ. ಆ ಅಮ್ಮನ್ಗೆ ಪ್ರಿಫರೆನ್ಸ್ ಕೊಟ್ಟವ್ರೆ, ನೀನು ಹುಡ್ಗ ಆಗಿರೋದ್ರಿಂದ ನೀನ್ ಆತರ ಆತರ ಎಲ್ಲ ನಡ್ಕೊಂಡವ್ರೆ. ಫಸ್ಟ್ ಆಫ್ ಆಲ್ ಆಯ್ತು, ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಅದ್ ನೀನ್ ಮಾಡಿದ್ರು ಸರಿ, ಅವ್ರು ಮಾಡಿದ್ರು ಸರಿ. ಆದ್ರೆ ಅವ್ರಿಗೆ ಆ ಟೈಮಲ್ಲಿ ಏನ್ ಗೊತ್ತಾ, ಸುಮ್ನೆ ಇವೆಲ್ಲ ರಗಳೆಗಳು. ಈಗ ಆ ಎಮ್ಮಂದೊಂದ್ ಕಂಪ್ಲೇಂಟು, ಇವಂದೊಂದ್ ಕಂಪ್ಲೇಂಟು, ಆ ಎಮ್ಮನ್ ಒಂದ್ NCR ಮಾಡು, ಇವನ್ಗೊಂದ್ NCR ಮಾಡು, ಇಲ್ಲ ಮಿತ್ ಮೀರಿದ್ರೆ ಇದು FIR ಮಾಡು. ಅವ್ರಿಗೆಲ್ಲ ಕೆಲ್ಸದ್ದು ಆಪ್ಷನ್ಸ್ಗಳು, ಅಂದ್ರೆ ಕೆಲ್ಸದ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಅಂತ ಸಿಲ್ಲಿ ಮ್ಯಾಟರ್ಗಳಿಗೆಲ್ಲ ಅವರು ಜಾಸ್ತಿ ಫೋಕಸ್ ಮಾಡಕ್ ಹೋಗಲ್ಲ. ಅವಾಗ ಏನ್ ಮಾಡ್ತಾರೆ, ನಿನ್ಗ ಆ ಎಮ್ಮನ್ ಮುಂದೆ ನಿನ್ನನ್ನ ಯಾವ ರೀತಿಲಿ ಬೈಬೇಕು, ನಿನ್ಗೆ ನೋಡಿ ಮೇಡಮ್ ಹೆಂಗ್ ಅವನ್ಗೆ ನಿಲ್ಸಿ, ಹೆಂಗ್ ಅವನ್ಗೆ ಪನಿಷ್ಮೆಂಟ್ ಕೊಡಿಸ್ತಾ ಇದೀವಿ ಅನ್ನೋ ತರ ಆ ಎಮ್ಮನ್ ಮನ್ಸಿಗೆ ಸಮಾಧಾನ ಆಗುವಂತ ರೀತಿಲಿ ವರ್ತಿಸ್ಬೇಕು. ಇದನ್ನೆಲ್ಲ ಕ್ರಿಯೇಟಿವಿಟಿ ಮಾಡ್ತಾರೆ. ಅದನ್ನ ಒಳ್ಳೆ ರೀತಿಲಿ ಮಾಡ್ಬೇಕು. ಅದನ್ ಬಿಟ್ಟು ಕೆಟ್ಟದಾಗೆಲ್ಲ ಬೈಕೊಂಡು ನಿನ್ನೇನೋ ದೊಡ್ಡ ನೆಕ್ಸಲಿಟ್ ಅನ್ನೋ ರೀತಿಲಿ ಬಿಂಬಿಸುವಂತ ರೀತಿಲಿ ಇವೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಕರ್ಮ. ಅವ್ರಿಗೂ ಅದೆಲ್ಲ ಒಂದಲ್ಲ ಒಂದಿನ ತಟ್ಟುತ್ತದೆ. ಈಗ ನೋಡೋ, ನಿನ್ ಮನ್ಸಿಗ್ ನೋವಾಗಿ ಎಷ್ಟು ಕಣ್ಣೀರ್ ಆಗ್ತಿದ್ಯಲ್ವಾ, ಆ ಕಣ್ಣೀರಿನ ಒಂದೊಂದ್ ಹನಿನೂ ಕೂಡ ಅವ್ನಿಗೆ ಒಂದಲ್ಲ ಒಂದ್ ದಿನ ತಟ್ತದೆ. ಅವ್ನ್ ಟೈಮ್ ಚೆನ್ನಾಗಿರೋವರೆಗೂ ಚೆನ್ನಾಗಿರ್ತಾನೆ.
ಹೌದು. ಇದೆಲ್ಲ ಅವ್ರಿಗೆ ತಟ್ಟೆ ತರ್ತದೆ. ಹೌದು. ಅವ್ರಿಗೋ ಅವ್ರ ಮಕ್ಳಿಗೋ ಅವ್ರ ಮೊಮ್ಮಕ್ಳಿಗೋ ಯಾರಿಗೋ ಒಬ್ರು ತಟ್ತವೆ ಇವೆಲ್ಲ. ಇವಾಗ ಅವರು ಈಗ ಕಂಪ್ಲೇಂಟ್ ಮಾಡಿಸಿ ರಿಜಿಸ್ಟರ್ ಮಾಡಿ ಹೋಗಿದಾರಣ್ಣ ನೈಟ್. ನನ್ನೊಂದು ಅದಾಗಿದ್ದು 9:34 ಈಗ ಅವ್ರು ಕಂಪ್ಲೇಂಟ್ ಮಾಡದ್ಮೇಲೂ ಆ ಕಂಪ್ಲೇಂಟ್ ಅನ್ನ ಬರ್ಕೊಂಡು ನಿನ್ನ ಸ್ಟೇಷನ್ ಇಂದ ಬಿಟ್ ಕಳ್ಸಿದ್ರು ತಾನೇ. ಬರ್ಕೊಂಡು ನನ್ನ ಹತ್ರ 300 ರೂಪಾಯಿ ಫೈನ್ ಕಟ್ಸ್ಕೊಂಡು ಪಿಟಿ ಕೇಸ್ ಹಾಕವ್ರ ಅಷ್ಟೇ. ಹೌದಣ್ಣ. ಏನಾಗಲ್ಲ, ತಲೆ ಕೆಡ್ಸ್ಕೊಂಬೇಡ. ನೆಕ್ಸ್ಟ್ ಟೈಮ್ ಏನಾದ್ರು ಅವ್ರ ಪೊಲೀಸ್ ಅವ್ರು ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಕೇಳಿದ್ರೆ ಗ್ರೂಪ್ ಅಲ್ಲಿ ಒಂದು ಅಪ್ಡೇಟ್ ಕೊಡ್ಬೇಕು. ನೀನು ಫಸ್ಟ್ ಆಫ್ ಆಲ್ ಮೆಂಬರ್ ಆಗಿದ್ಯಲ್ಲ, ಸಂಘಟನೆದ ID ಕಾರ್ಡ್ ಇಟ್ಕೊಂಡಿದ್ಯಾ? ಎಲ್ಲ ಇದ್ದಾಗ ನೀನ್ ಏನ್ ಮಾಡ್ಬೇಕು, ಪೊಲೀಸರು ಹಿಡಿದಾಗ ಸರ್ ತಗೊಳ್ಳಿ, ನಾನು ಕೂಡ ಒಬ್ಬ ಸಂಘಟನೆಯಲ್ಲಿರುವಂತ ಸಂಘಟನೆ ಸದಸ್ಯ. ನಾವು ಈ ತರ ಎಲ್ಲ ಬೈಯೋದಾಗಿರ್ಲಿ ಇನ್ನೊಂದಾಗಿರ್ಲಿ ಮಾಡೋ ಅಂತದ್ದಲ್ಲ, ನಾವು ಸಾಮಾಜಿಕ ಕಾರ್ಯಕರ್ತರು. ಸರಿ, ನಮ್ಗೆ ಸಂಘಟನೆ ಎಲ್ಲಾ ತರನು ಹೇಳ್ಕೊಟ್ಟಿರುತ್ತೆ, ಯಾವ ತರ ಇರ್ಬೇಕು, ಹೆಂಗ್ ನಡ್ಕೊಳ್ಬೇಕು ಅಂತ. ದಯವಿಟ್ಟು ಇದೆಲ್ಲ ಮಾತಾಡ್ಬೇಡಿ ಸರ್ ಅನ್ನೋ ರೀತಿಲಿ ನಿನ್ ಸಂಘಟನೆ ID ಕಾರ್ಡ್ ಒಂದ್ ತೋರಿಸಿದ್ರೆ ಅವ್ನ ಅಷ್ಟೆಲ್ಲ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ನನ್ ಏನು ಕೆಟ್ಟ ಕೊಳ್ಕೊಬೋದಾಗ ನಾನು ಕೇಳಿದೆ, ಸರ್ ಯಾಕೆ ಸರ್ ಹಿಂಗ್ ಮಾತಾಡ್ತಾ ಇದೀರ ಅಂತ ಅಂದಿದ್ಕೆ ಮುಚ್ಚಬಾಯಿ ಅಂತ ಏನು ಮಾತಾಡಕ್ಕೆ ಬರ್ತಾ ಇಲ್ಲ. ಈಗ ನಾನು ಒಂದ್ ಹೇಳ್ತೀನಿ ಕೇಳಪ್ಪ, ನಾನು ಇವಾಗ ನೋಡು, ಇದನ್ನ ತಗೊಂಡು ಬಾ ಹೋಗೋಣ, ಇದಕ್ಕೆ ಯಾವ್ದು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ, ACP ಅವ್ರ ಹತ್ರಕ್ಕೆ ಹೋಗೋಣ, DCP ಅವ್ರ ಹತ್ರಕ್ಕೆ ಹೋಗೋಣ, ಸಾಧ್ಯ ಆದ್ರೆ ಕಮಿಷನರ್ ಲೆವೆಲ್ ಹೋಗೋಣ ಅಂತ ಕರೆದ್ರೆ ನೀವ್ ಯಾರು ಬರಕ್ ರೆಡಿ ಇರಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳು. ಸರ್ ಇವತ್ ನಾನು ಏನಾದ್ರು ಬಂದ್ರೆ ಇವತ್ ನನ್ ಕಮಿಟ್ಮೆಂಟ್ ಐತೆ, ಈಗ ಅದಕ್ಕೆಲ್ಲ ನಿಂತ್ಕೊಂಡು ಓಡಾಡಿದ್ರೆ ಇವತ್ ನನ್ ದುಡಿಮೆ ಹೊಡ್ತಾ ಬೀಳ್ತದ ಒಂದ್ ಹೇಳ್ತೀರಾ. ಎರಡನೇದು, ಅಣ್ಣ ನಮ್ಗೆ ಯಾಕಣ ಬೇಕು, ಸುಮ್ನೆ ಅವ್ರನ್ನೆಲ್ಲಾರ್ನು ಏನಾದ್ರೆ ಆದ್ರೆ ನನ್ಗ್ ಪ್ರಾಬ್ಲಮ್ ಆಗುತ್ತೆ ಅಣ್ಣ, ನಾವು ಊರಿಂದ ಊರ್ ಬಂದಿರೋದು, ಆಮೇಲೆ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ಗೆ ಇವೆಲ್ಲ ಯಾಕೆ ಬೇಕಿತ್ತು ಅನ್ನೋ ರೀತಿಲೆಲ್ಲ ಅಂತಾರಣ. ಈ ತರ ಮಾತುಗಳನ್ನ ನಾನು ಕೇಳಿ 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 ಇಂಥ ಘಟನೆಗಳು ನಡೆದಾಗೆಲ್ಲ ನಾನು ರಿಯಾಕ್ಷನ್ ಆಗೋದೇ ಕಮ್ಮಿ ಮಾಡ್ಬಿಟ್ಟಿದೀನಿ. ಹೌದಣ್ಣ, ನಿಮ್ ಮಾತು ನಾನು ಕೇಳಿದೀನಿ ಅಣ್ಣ, ತುಂಬಾ ನೋಡಿದೀನಿ. ಡೈರೆಕ್ಟ್ ಆಗಿ ಇರುತ್ತೆ, ಒಂದೇ ಮಾತು ಏನೇ ಇದ್ರು ತೂಕವಾಗಿರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ನಿಮ್ಮ ಫಲವಾಗಿ ನಾನು ಇರೋದಣ್ಣ. ಆದ್ರೆ ಹಲವಾರು ಪ್ರಶ್ನೆ ಅಲ್ಲ ಬ್ರದರ್, ನನ್ಗೆ ವಾಸ್ತವನ ನೋಡಿ ನಾನು ಮಾತಾಡ್ತಿರೋದು. ಯಾಕೆಂದ್ರೆ ಇಂಥವೆಲ್ಲ ನೋಡಿ ಕೇಳಿ ಸಾಕಾಗ್ಬಿಟ್ಟಿದೀನಿ. ಅದಕ್ಕೆ ಸಾಧ್ಯ ಆದಷ್ಟು ಡ್ರೈವರ್ಗಳಿಗೆ ಮನವರಿಕೆ ಮಾಡ್ಕೊಡ್ತೀನಿ. ಮಿತಿ ಮೀರಿ ಇಲ್ಲ ಸೋಮಣ್ಣ FIR ಆಗ್ಲೇಬೇಕು. ಈಗ ನೋಡು, ಮೊನ್ನೆ ಒಬ್ರು ಯಾರೋ ಮೈಕೋ ಲೆವಲ್ ಸ್ಟೇಷನ್ ಅಲ್ಲಿ ಒಬ್ಬ ಡ್ರೈವರ್ದು ಇನ್ಸಿಡೆಂಟ್ ನಡೀತು. ಗ್ರೂಪ್ ಅಲ್ಲಿ ಅಪ್ಡೇಟ್ ಬಂತು, ಕೇಳ್ದೋ ಇಲ್ವೋ ಗೊತ್ತಿಲ್ಲ. ಏರ್ಪೋರ್ಟ್ಗೆ ಗಾಡಿ ಬುಕ್ ಮಾಡಿ ಕರ್ಸ್ಕೊಂಡು ಕ್ಯಾನ್ಸಲ್ ಆಯ್ತು ಅನ್ಬಿಟ್ಟು ಡ್ರೈವರ್ ಹೊಡೆದ ಅಂತ ಕೇಳಿಸ್ಕೊಂಡ ಇಲ್ವಾ? ಇಲ್ಲಣ್ಣ, ಅದ್ ನೋಡಿಲ್ಲ ನಾನು. ಅಪ್ಡೇಟ್ ಕೊಟ್ಟಾದ್ಮೇಲೆ ಸೋಮಣ್ಣ ಅದೇನೇ ಆದ್ರೂ ಸರಿ ಅವನ ಮೇಲೆ ನಾನು FIR ಮಾಡ್ಲೇಬೇಕು ಅಂತ ನಿಂತ್ಕೊಂಡ್ರು. ನಾನ್ ಹೇಳ್ದೆ, ನೋಡಪ್ಪ ಏನ್ ಬಂದ್ರು ಫೇಸ್ ಮಾಡಕ್ ನಾನು ರೆಡಿ ಇದೀನಿ, ಜೊತೆಲಿ ಸಾಕ್ತೀನಿ ಅನ್ನೋದಾದ್ರೆ FIR ಮಾಡು, ಇಲ್ಲ ಏನ್ ಮಾತಾಡು ಅಂತ ಅಂದೆ. ಇಲ್ಲ ಅಣ್ಣ ಮಾಡೇ ಮಾಡ್ತೀನಿ ಅಂದ್ರು. ಸರಿ ಹೋಗ್ ಆಯ್ತು, ಮೆಡಿಕಲ್ ಮಾಡ್ಸು ಅಂತ ಹೇಳಿ ಅಲ್ಲಿ ಲೋಕಲ್ ಅಲ್ಲಿರೋ ಲೀಡರ್ನ್ ಕಳಿಸಿ ಅಲ್ಲಿ ಸ್ಟೇಷನ್ ಅಲ್ಲಿ ಮಾತಾಡ್ಸಿ ಅವನ ಮೇಲೆ FIR ಆಗೋವಂತ ಸ್ಟೇಜ್ ತಗೊಂಡು ನಿಲ್ಸಿ, ಆಮೇಲೆ ಅವ್ನು ಹೊಡೆದಿರೋರು ಫ್ಯಾಮಿಲಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ನ್ಗೆ 50,000 ರೂಪಾಯಿ ಕೊಡ್ಸ್ಕೊಡೋ ತರ ಮಾಡ್ದು. ಅದ್ ಗೊತ್ತಾ ವಿಷಯ? ಮೊನ್ನೆ ಈಗ ಒಂದ್ 2-3 ದಿನ ಆಯ್ತು ನಡೆದು, ಗೊತ್ತಾ ಇಲ್ವಾ? ಇಲ್ಲ, ನಾನು ಅದು ಅಪ್ಡೇಟ್ ನೋಡಿಲ್ಲ ಅಣ್ಣ. ಅದು ಒಂದ್ ಹೇಳ್ತೀನಿ ಕೇಳು, ಅವ್ರ ಪೊಲೀಸ್ ಅವರೆಲ್ಲ ಬೈಯೋದು ನಾನ್ ನೀನು ಬೈಬೇಕು ಈಗ. ಇಲ್ಲ, ನೀವು ಸಂಘಟನೆಯಲ್ಲಿ ಬಂದು ಸೇರ್ಕೊಂಡಿದೀವಿ ಅಂದ್ಮೇಲೆ, ನಿಮ್ಮನ್ನ ತಗೊಂಡೋಗಿ ಒಂದು ಗ್ರೂಪ್ ಅಲ್ಲಿ ಆಡ್ ಮಾಡಿದೀವಿ ಅಂದ್ಮೇಲೆ ಪ್ರತಿದಿನ ಅಲ್ಲಿ ಬರೋ ಅಪ್ಡೇಟ್ ಅನ್ ಕೇಳಕ್ಕೆ ನಿಮಗ್ ದಾಡಿ ಇಲ್ಲ. ನಾನು ನೋಡ್ತೀನಿ, ನಾನು ಈಗ ರೀಸೆಂಟ್ ಇಂದ ಮಾತ್ರ ನೋಡಿಲ್ಲ. ನಿನ್ನೆ ಯಾರು ಬ್ರದರ್ ಒಂದ್ ಹೇಳ್ತೀನಿ ಕೇಳ್ರಿ, ಪ್ರತಿದಿನ ಕಂಡವ್ರದ್ದು ರೀಲ್ಸ್ ಗಳನ್ನ ನೋಡ್ಕೊಂಡು ಹಿಂಗ ಸ್ಲೈಡ್ ಮಾಡಕ್ ಗೊತ್ತಾಗ್ತದೆ. ಅಟ್ಲೀಸ್ಟ್ ನಾವ್ ಒಂದು ಸಂಘಟನೆಯಲ್ಲಿ ಇದೀವಿ, ಒಂದು ಗ್ರೂಪ್ ಅಲ್ಲಿ ಇದೀವಿ, ಅಲ್ಲಿ ಪ್ರತಿದಿನ ಏನ್ ಅಪ್ಡೇಟ್ಸ್ ಬರ್ತಾ ಇದಾವೆ, ಏನ್ ಒಳ್ಳೇದಿದ್ಯಾ, ಏನ್ ತಿಳ್ಕೊಳ್ಬಹುದು, ಇನ್ನೇನಕ್ರಿ ಸಂಘಟನೆಗೆ ಬಂದು ಸೇರ್ಕೊಳ್ಳೋದು? ಆತರ ಇನ್ಸಿಡೆಂಟ್ ನೆಕ್ಸ್ಟ್ ನಿಮ್ ಜೀವನದಲ್ಲಿ ನಡೆದಾಗ್ಲು ಅವತ್ ಹಿಂಗೆಲ್ಲ ಆಯ್ತಲ್ವಾ, ನಾನು ಇದೇ ಪ್ರಕ್ರಿಯೆ ಮಾಡ್ಬೇಕು ಅನ್ನೋ ಒಂದ್ ಮನಸ್ಥಿತಿ ನಿಮಗ್ ಬರುತ್ತ್ರಿ. ನನ್ಗೇನ್ ಗೊತ್ತೇನ್ರಿ, 2016 ನೋಡ್ಬಿಟ್ಟಿದೀನಿ. ಬದಲಾವಣೆ ಆಗದೆ ಇರೋಂತ ಒಂದ್ ವರ್ಗ ಏನಾದ್ರು ಐತೆ ಅಂದ್ರೆ ಅದು ಮೊದಲನೇ ಸಾಲಲ್ಲಿ ಬಂದ್ರೆ ಡ್ರೈವರ್ಸ್ ವರ್ಗನೇ. ನಿಮ್ಗಳಲ್ಲಿ ಬದಲಾವಣೆ ಆಗಕ್ ಸಾಧ್ಯನೇ ಇಲ್ಲ, ನೀವ್ ಯಾರು ಬದ್ಲು ಆಗಲ್ಲ. ಆಯ್ತು, ಏನ್ ಮಾಡ್ಬೇಕು? ಅದೇಣ, ಅದು ಅವರು ರಾತ್ರಿ ಅದಕ್ಕೆ ನನಗೇನು ಅದ್ರ ಬಗ್ಗೆ ಓದಿಲ್ಲ ತಿಳಿದಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ಸರ್ ಬೆಳಿಗ್ಗೆ ಪಿಟಿ ಕೇಸ್ ಹಾಕ್ಬಿಟ್ಟವ್ರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿ ಹೋಗಿ ದುಡಿಮೆ ಮಾಡು. ಹಂಗಲ್ಲಣ್ಣ, ಅವ್ರು ಬೆಳಿಗ್ಗೆ ನಾನು ಅದಕ್ಕೆ ಅಂದೆ ಸರ್, ಬೆಳಿಗ್ಗೆ ಬಂದು ಕೇಳಿದ್ ಯಾರು ಗೊತ್ತಿರೋ ಕರ್ಕ ಬರ್ತೀನಿ ಸರ್, ನನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅಂದೆ. ನಾನು ಏನು ಮಾತಾಡಿದಿರೋದ್ ನಾವ್ ಅಮ್ಮ ಕೇಸ್ ಮಾಡೋಗಿದ್ಯಲ್ಲ, ಅದಕ್ಕೆ ಬೇಜಾರಾಯ್ತು. ಅದಲ್ದೆ ಪೊಲೀಸ್ನವ್ರು ಹಿಂಗ್ ಬೈದ್ರಲ್ಲ ಅನ್ನೋದು ಬೇಜಾರಾಯ್ತು. ಅರೇ ಅವೆಲ್ಲ ಕಾಮನ್ ರೀ, ಪೊಲೀಸರು
ನೋಡ್ರಿ ನಿಮ್ಗೆ ಪೊಲೀಸರು ಬೈತಾರ, ಪೊಲೀಸರು ಜನ ಬೈತಾರೆ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ ಕೂತ್ಕೊಳಕಾಯ್ತದ? ಅಲ್ಲಿನ ಪಬ್ಲಿಕ್ ಹೇಳ್ತಾವ್ರಿ ಸರ್ ಪೊಲೀಸ್ ಬಂದಾಗ, ಇಲ್ಲ ಸರ್ ಮೇಡಮ್ ದೇ ತಪ್ಪು ಅಂತ. ನಾನು ಹೇಳದಲ್ಲಮ್ಮ, ಈಗ ಎಮ್ಮ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದ್ರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೇಬೇಕು. ತಗೊಂಡಿಲ್ಲ ಅಂದ್ರೆ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಡಕ್ ಬಂದಾಗ ಪೊಲೀಸರು ತಗೊಂಡಿಲ್ಲ ಅಂತ ಅವ್ರಿಗೆ ತಲೆನೋವಾಗ್ತದೆ. ನೋಡಿ, ನಿನ್ಗೆ ಇದು ಒಂದು ಪ್ರಕರಣ, ಅವ್ರಿಗೆ ಇಂಥವ್ 100 ಪ್ರಕರಣಗಳಾಗಿ ಆಗಿ ಆಗಿ ಅವರು ಯಾರ್ಯಾರ ಹತ್ರ ಹೆಂಗ್ ನಡ್ಕೊಬೇಕು ಅನ್ನೋದನ್ನ ತಿಳ್ಕೊಂಡ್ ಹಂಗ್ ನಡ್ಕೊಂತ ಇರ್ತಾರ ಅಷ್ಟೇ. ಅದ್ರ ತಕ್ಕನಂತೆ ನಿನ್ ನೋವಾಗಿದ್ರೆ ನೀನ್ ಫೇಸ್ ಮಾಡೋದಕ್ ರೆಡಿ ಇರ್ತೀನಿ ಅಂದ್ರೆ ಹೇಳು, ನಾನು ಹೇಳದ್ನಲ್ಲ ಆ ಕೆಲ್ಸಗಳು ಮಾಡ್ಬೋದು. ನೀವ್ ರೆಡಿ ಇರಲ್ಲ, ಏನ್ ಮಾಡೋಣ? ಇಲ್ಲ ಅಣ್ಣ, ನಾನ್ ರೆಡಿ ಇದೀನಿ ಅಣ್ಣ. ನನಗೆ ಬೇಜಾರಾಗಿದೆ, ನಾನು ಏನು ಅಂದಲೇ ಏನು ಮಾತಾಡ್ದಲ್ಲೇನೆ ಇಷ್ಟು ನಾನು ಅವಾಗ್ಲೇ ಒಂದ್ ಉದಾಹರಣೆ ಕೊಟ್ಟೆ. ನಮ್ಗೂ ಅಂತಾರಪ್ಪ, ನಾವ್ ಬಟ್ಟೆ ಬಿಚ್ಚಿ ಕೊಟ್ಬಿಡ್ತೀವಿ, ಒಗದ್ರೆ ಅದ್ರ ಕೊಳೆಲ್ ಹೋಗ್ಬಿಡ್ತದ ಅವ್ರು ಬೈದಿರೋದಲ್ಲ ಅಂದ್ರು ಅಂತ. ಅಷ್ಟೇ, ತಲೆಗೆ ಅದು ಇನ್ನೊಂದು, ಅದು ಇಷ್ಟು ದೊಡ್ಡದು ವಿಚಾರ ಆಗದೇ ಇಲ್ಲ ಅಣ್ಣ. ನಾನು ಕೇಳ್ದೆ, ಅವರೇ ಸಾರಿ ಟಚ್ ಮಾಡಿದ ತಪ್ಪಿಗೆ ಸಾರಿ ಅಂದಿದ್ರೆ ಮುಗ್ದೋಯ್ತು, ಹೋಗಿ ಆಯ್ತು, ಇನ್ನೇನ್ ಮಾಡಕ್ಕಲ್ಲ, ಆಗಿದ್ಕೆ ಅಂದ್ಬಿಟ್ಟು ನಾನು ಸುಮ್ನೆ ಆಯ್ತಿದ್ದೆ. ಅವರೇ ಪೊಲೀಸ್ ಕಳಿಸ್ತೀನಿ ಇರಿ ಅಂತ ಅಂದ್ರಲ್ಲ, ಆಯ್ತು ಈಗ ಬಿಟ್ಟು ಹೊಂಟೋದ್ರೆ ಕಳ್ಳ ಅನ್ಸ್ಕೊತೀನಿ ಅಂದ್ಬಿಟ್ಟು ಅಲ್ಲೇ ಇದ್ದಿ ಬಂದಾಗಟ್ಟ ಬಂದ್ ಈಗ ಅಲ್ಲೇ ಆಯ್ತು ಹೇಳಿ ಸರ್, ನೋಡಿ ಸರ್ ಹಿಂಗ ಅಂತ ಹೇಳಿದೀನಿ. ಎಷ್ಟ್ ಮಾತಾಡಿದ್ರು ವೇಸ್ಟ್ ಬ್ರದರ್, ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು. ನಿನ್ಗೆ ಏನಾದ್ರು ಮತ್ತೆ ಪೊಲೀಸರು ಫೋನ್ ಮಾಡಿ ಬಾರಪ್ಪ ಹಂಗೆ ಹಿಂಗೆ ಅಂದಾಗ ಅವಾಗ ಹೇಳು, ಗ್ರೂಪ್ ಅಲ್ಲಿ ಬಂದು ಅಪ್ಡೇಟ್ ಕೊಡು, ಫೋನು ಮಾಡ್ಬೇಡ, ಅಪ್ಡೇಟ್ ಕೊಡು. ಆಯ್ತಾ? ಇವಾಗ ಅಪ್ಡೇಟ್ ಕೊಡೋದೆಲ್ಲ ಕಲಿಬೇಕು. ಹೌದಾ? ಈಗ ಇದು ಏನ್ ಮಾಡುದಣ್ಣ, ಇದು ಈಗ ಕಂಪ್ಲೇಂಟ್ ಮಾಡಿರೋದು? ಏನು ಆಗಲ್ಲ, ನಿನ್ಗೆ 300 ರೂಪಾಯಿ ಇಸ್ಕೊಂಡ್ ಬಿಟ್ ಕಳ್ಸವ್ರೆ ಅಂದ್ರೆ ಪಿಟಿ ಕೇಸ್ ಹಾಕಿರ್ತಾರ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಆಗಿರಲ್ಲ ಅಲ್ಲಿ. ಆಯ್ತಣ್ಣ. ಅದೆಲ್ಲ ಏನ್ ತಲೆ ಕೆಡ್ಸ್ಕೊಂಬೇಡ. ಸರಿನಾ? ಆಯ್ತು.